ಜಿಲ್ಲೆ ಮುಳಬಾಗಿಲು ತಾಲೂಕು ಮಂಡಿಕಲ್ ಆಗರ ಪಂಚಾಯಿತಿ ದುಗ್ಗುಸಂದ್ರ ಹೋಬಳಿ ಆವರಣದಲ್ಲಿ ಶ್ರೀ ಪ್ರಸನ್ನ ಚೌಡೇಶ್ವರಿ ದೇವಿಯ ಬ್ರಹ್ಮರಥೋತ್ಸವ ಜರುಗಿತು. ಕಾರ್ಯಕ್ರಮದಲ್ಲಿ ಪ್ರಮುಖ ಪೂಜೆಗಳು ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆದವು. ಹಾಗೆ ಮಂಡಿಕಲ್ ಶ್ರೀಮತಿ ಸಾವಿತ್ರಮ್ಮ ಮತ್ತು ಎಂವಿ ಶ್ರೀನಿವಾಸ್ ಗೌಡರವರ ಕುಟುಂಬದ ವತಿಯಿಂದ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು. ಎಂಎಸ್ ವೆಂಕಟಾಚಲಪತಿ ಗೌಡ ಕಾಂಗ್ರೆಸ್ ಮುಖಂಡರು ಮಂಡಿಕಲ್ ರಕ್ತದಾನ ಶಿಬಿರ ನಡೆಸಿಕೊಟ್ಟರು. ಹಾಗೆ ಕಾರ್ಯಕ್ರಮದಲ್ಲಿ ಮುಳಬಾಗಿಲು ತಾಲೂಕಿನ ಅವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಆದಂತ ವಿ ಆದಿನಾರಾಯಣ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಸ್ಥಾನದ ಬಗ್ಗೆ ಮಾತನಾಡಿದರು. ಗುಜ್ಜನಹಳ್ಳಿ ಮಂಜು ಹಾಗೂ ಹೆಚ್ಚುಗೊಲ್ಲಹಳ್ಳಿ ಸತೀಶ್ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ಮುಕ್ತಿಯಾರ್, ಎಬಿ ನ್ಯೂಸ್ ಕನ್ನಡ, ಮುಳಬಾಗಿಲು. ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸ್ತಾ ಶ್ರೀ ಮಂಡಿಕಲ್ ಪ್ರಸನ್ನ ಚೌಡೇಶ್ವರಿ ದೇವಿ ಇಲ್ಲಿ ಸುಮಾರು 300 ವರ್ಷಗಳ ಹಿಂದೆ ಮೈಸೂರು ರಾಜರ ಆಳ್ವಿಕೆಯಲ್ಲಿ ಇಲ್ಲಿ ಹರಪನಾಯಕನಹಳ್ಳಿ ಸಾಮಂತ ರಾಜರಾದಂಥ ಪಾಳೇಗಾರ್ ಕಾಕಿಬೆಸೇಗೌಡರ ಒಂದು ಕೈಚಳಕದಲ್ಲಿ ಹಾಗೂ ಮಂಡಿಕಲ್ ಗ್ರಾಮದ ಗಟ್ಟುವಂಶಸ್ಥರು ಆಜುಬಾಜು ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರುಗಳ ಸಹಯೋಗದಿಂದ ಇಲ್ಲಿ ದೇವಾಲಯ ನಿರ್ಮಾಣ ಆಗಿದೆ ಅಂತ ಹೇಳ್ಬಿಟ್ಟು ಸುಮಾರು 300 ವರ್ಷಗಳಿಂದ ಪ್ರತೀತಿ ಇದೆ, ಇತಿಹಾಸ ಹೇಳುತ್ತೆ. ಆನಂತರ ಒಂದು ಚಂದ್ರಗಿರಿ ಅಂತಕ್ಕಂಥ ಒಂದು ಈಗ ಆಗಿನ ಮೈಸೂರು ಸಂಸ್ಥಾನಕ್ಕೆ ಸೇರಿರ್ತಕ್ಕಂಥದ್ದು. ಆ ಚಂದ್ರಗಿರಿಯಲ್ಲಿ ಒಬ್ಬ ಪಾಳೇಗಾರ ಸೇರಿಕೊಂಡು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಕಪ್ಪು ಕಾಣಿಕೆ ಕೊಡದೇ ಇದ್ದಾಗ ಇಲ್ಲಿನ ಪಾಳೇಗಾರ ಬೆಸೇಗೌಡರು ತಮ್ಮಂದಿರು ಮೈಸೂರು ಸಂಸ್ಥಾನದಲ್ಲಿ ಸೇನಾಧಿಪತಿಗಳಾಗಿದ್ದರೆ ಅವರಿಗೆ ಒಪ್ಪಿಸಿ ಆ ಚಂದ್ರಗಿರಿಯನ್ನು ಸೆರೆಬಿಡಿದು ಅಲ್ಲಿ ಅವ್ರನ್ನೆಲ್ಲನೂ ಯುದ್ಧ ಮಾಡಿ ಸೋಲಿಸಿ ಅವ್ರನ್ನ ಸೆರೆಬಿಡಿದು ಅದನ್ನೆಲ್ಲ ವಶಪಡಿಸ್ಕೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಬೆಸೇಗೌಡರು ತಮ್ಮಂದರಾದಂಥ ತಮ್ಮೇಗೌಡ ಮತ್ತು ವೆಂಕಟೇಗೌಡರು ಕೊಡ್ತಾರೆ. ಅದೇ ಪ್ರಕಾರ ಅವರು ಅಲ್ಲಿಗೆ ಯುದ್ಧಕ್ಕೆ ಹೋಗಬೇಕಾದ್ರೆ ಆ ಯುದ್ಧ ತರಬೇತಿಯನ್ನು ಸಹ ಶ್ರೀ ಮಂಡಿಕಲ್ ಚೌಡೇಶ್ವರಿ ದೇವಿಯ ಆಶೀರ್ವಾದ ಪಡೆದು ಯಾವುದೇ ಸೈನ್ಯವನ್ನು ಕರ್ಕೊಂಡಿರಲ್ಲ. ಅವರು ಬರೀ ಕತ್ತಿ, ಗುರಾಣಿ, ಕುದುರೆಗಳು ಮಾತ್ರ ನಮ್ಮ ಮೈಸೂರು ಮಹಾರಾಜರ ಬರೀ ಪಡ್ಕೊಂಡು ಇಲ್ಲೇ ಮಂಡಿಕಲ್ ದೇವರ ದರ್ಶನ ಪಡೆದು ಹೋದವ್ರಿಗೆ ಒಳ್ಳೆಯದಾಗಿದೆ. ಯಾರಿಗೂ ಏನು ತೊಂದರೆ ಆಗಿಲ್ಲ. ನಮ್ಮ ಈಗ ಮೊನ್ನೆ ಸೋತಿರೋ ಕ್ಯಾಂಡಿಡೇಟ್ ಆದಿನಾರಾಯಣಗೆ ಅವ್ರು ಬರೋದು ನಮ್ಗೇನು ಗೊತ್ತಿರಲಿಲ್ಲ. ಈಗ ತಾನೇ ಗೊತ್ತಾಯಿತು. ಇಲ್ಲ ಗೊತ್ತಿದ್ದರೆ ನಾವೆಲ್ಲ ಮಂಡಿಕಲ್ಲೆಲ್ಲ ಸೇರಿಬಿಟ್ಟು ಮಾತಾಡಿ ಎಲ್ಲ ಇದು ಮಾಡ್ಬೋದಾಗಿತ್ತು. ಇವಾಗ ಗೊತ್ತಾಗಿ ದರ್ಶನ ಮಾಡಿ ಕಳಿಸ್ತಾ ಇದ್ದೀವಿ. ಅವಾಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತೀವಿ. ಈ ರಥೋತ್ಸವಕ್ಕೆ ನಮ್ಮ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಆಹ್ವಾನಿಸಿದರು. ಅದರ ಸಲುವಾಗಿ ಇವತ್ತು ನಾವು ಈ ಜಾತ್ರೆಯಲ್ಲಿ ನಾವು ಪಾಲ್ಗೊಂಡು ಆ ಸ್ವಾಮಿ ದರ್ಶನ ಪಡ್ಕೊಂಡಿದ್ದೀವಿ. ಅದೇ ರೀತಿ ಎಲ್ಲ ಇಲ್ಲಿ ಏನು ಚೌಡೇಶ್ವರಿ ತಾಯಿಯ ಭಕ್ತಾದಿಗಳಿಗೆಲ್ಲ ಒಳ್ಳೆ ಅವ್ರಿಗೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತೀನಿ. ರೈತರಿಗೂ ಅಷ್ಟೇ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು
ಇದು ಪುರಾತನ ಕಾಲದಲ್ಲಿ ಅಂದರೆ ಇದು ಮೈಸೂರು ಮಹಾಸಂಸ್ಥಾನ ಅಂತ ಹೇಳ್ತಾರೆ. ಮೈಸೂರು ಸಂಸ್ಥಾನಕ್ಕೆ ಸಂದಂಥ ಒಂದು ದೇವಾಲಯ. ಈ ದೇವಾಲಯ ಬಂದು ಮೈಸೂರು ಸಾಮಂತ ದೊರೆಯಾಗಿದ್ದಂಥ ಹಕ್ಕನಾಯಕರು ಅವರು ಸಾಮಂತ ದೊರೆಯಾಗಿ ದೇವಸ್ಥಾನ ಮೆರವಣಿಗೆ ಕಟ್ತಾ ಇದ್ದಾರೆ. ಮಂಡಿಕಲ್ ಬಲದೇವಿ ಮಂಡಿಕಲ್ಲು ಹುಣಸಂದ್ರ ಬಲದೇವಿ ಹೊನ್ನಳ್ಳಿ ಎಲ್ಲ ಹರಪನಾಯಕರಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಸಹಕಾರದಲ್ಲಿ ಮಹಾತಾಯಿ ಕಾರ್ಯಕ್ರಮ ನಡೆಯುವಂಥ ಕ್ಷೇತ್ರ. ಈ ಕ್ಷೇತ್ರ ಏನಿರ್ತಂದರೆ ಹಿಂದಿನ ಕಾಲದಲ್ಲಿ ಅನಾದಿ ಕಾಲದಲ್ಲಿ ಆ ಒಂದು ಸಾಮಂತದಲ್ಲಿ ಕಾಕಬಸೇಗೌಡರು ತಾಯಿಯ ದರ್ಶನ ಪಡೆದು ಯುದ್ಧಕ್ಕೆ ಹೋಗುವಂಥ ಕಾಲದಲ್ಲಿ ಆ ತಾಯಿಯ ವರ ಪಡೆದ ಕ್ಷೇತ್ರ. ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಈ ವ್ಯಾಸ ಪೌರ್ಣಿಮೆ ಕರೀತಾರೆ. ಈ ಪೌರ್ಣಿಮೆ ದಿನ ಈ ತಾಯಿಯ ಬ್ರಹ್ಮರಥೋತ್ಸವ ನಡೀತಾರೆ. ಈ ಬ್ರಹ್ಮರಥೋತ್ಸವ ಕಾಲದಲ್ಲಿ ಯಾರು ಮಕ್ಕಳಾಗಿ ತಾಯಿಯನ್ನು ಬೇಡ್ಕೊಳ್ತಾರೋ ಹರಕೆ ಹೊಡ್ತಾರೋ ಅವ್ರಿಗೆಲ್ಲ ರೀತಿಯಾಗಿರ್ತಕ್ಕಂಥ ಶುಭ ಸಂಕೇತ ಕೊಡುವಂಥ ಕ್ಷೇತ್ರ ಇದೆ. ಏನೇ ಬೇಡಿದ್ರು ಕೂಡ ಹಿಂದೆ ಇಲ್ಲ ಅಂದೇ ಇರ್ತಕ್ಕಂಥ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ದರ್ಶನ ಮಾಡಿ ಶ್ರದ್ಧಾ ಭಕ್ತಿಯಿಂದ ಭಗವತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲ ರೀತಿಯಾಗಿರ್ತಕ್ಕಂಥ